ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಗ್ರಹ ಸ್ಥಿತಿ ಹೇಗಿದೆ? ನಿಮ್ಮ ರಾಶ್ಯಾಧಿಪತಿಯಾದಂಥವನು ಭಾಗ್ಯಕ್ಕೆ ಹೋಗ್ತಾ ಇದ್ದಾನೆ 12ನೇ ತಾರೀಕು ನಂತರದಲ್ಲಿ. 2ನೇ ರಾಶಿಯಲ್ಲಿ ಗುರು, 4ನೇ ರಾಶಿಯಲ್ಲಿ ಹಾಗೆ ಕೇತು, ಹಾಗೆ 9ನೇ ರಾಶಿಯಲ್ಲಿ ನೋಡಿ ರವಿ, ಬುಧ, ಶುಕ್ರ ಮತ್ತು ಕುಜನೂ ಕೂಡ ಕುತ್ಕೊಂಡಿದ್ದಾನೆ ಭಾಗ್ಯ ರಾಶಿಯಲ್ಲಿ. ಎಲ್ಲ 12ನೇ ತಾರೀಕು, 14, 17ನೇ ತಾರೀಕು ಅನಂತರದಲ್ಲಿ, ಸಂಕ್ರಾಂತಿ ಅನಂತರದಲ್ಲಿ ಜಾಸ್ತಿ ಭಾಗ್ಯ ವೃದ್ಧಿಯಾಗುವಾಗಿದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಭಾಗ್ಯ ವೃದ್ಧಿಯಾಗಿ ಏನೋ ಒಂದಷ್ಟು ಜೀವನದ ಬದಲಾವಣೆಗಳನ್ನು ಭಾಗ್ಯದಲ್ಲಿ ಕೂತ್ಕೊಂಡಂತಹ ಗ್ರಹಗಳು ಕೊಡಬಹುದು. ಅನಂತರ ದಶಮ ಸ್ಥಾನದಲ್ಲಿ ರಾಹು, ಹಾಗೆ 12ನೇ ರಾಶಿಯಲ್ಲಿ ಶನೇಶ್ವರನು, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ನಕ್ಷತ್ರ ಪರಿಹಾರಗಳನ್ನು ಕೊನೆಗೆ ನೋಡೋಣ. ಇದು ನೂತನವಾದಂಥ ಜನವರಿ ತಿಂಗಳಾದ್ದರಿಂದ ಸ್ವಲ್ಪ ನೋಡ್ಕೊಳ್ಬೇಕು, ಏನಾದರೂ ಒಂದು ಸ್ವಲ್ಪ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು. ಜನವರಿ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಪ್ಪ ವಿಶೇಷವಾಗಿ ನೋಡಿ. 1ನೇ ತಾರೀಕಿಗೆ ಮಹಾಪ್ರದೋಷ, 2ನೇ ತಾರೀಕಿಗೆ ಶಾಕಂಭರಿ ವ್ರತ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಹಾಗೆ 3ನೇ ತಾರೀಕಿಗೆ ಬನದ ಹುಣ್ಣಿಮೆ, ಬನಶಂಕರಿ ಹುಣ್ಣಿಮೆಯೂ ಕೂಡ ಇದೆ. ಅಂದರೆ 2ನೇ ತಾರೀಕು ಸಂಜೆ, 3ನೇ ತಾರೀಕಿಗೆ ಬೆಳಗ್ಗೆ ಎಲ್ಲ ಹುಣ್ಣಿಮೆ ಇದೆ. ಹಾಗಾಗಿ ಹುಣ್ಣಿಮೆ 4 ಗಂಟೆವರೆಗೂ ಕೂಡ ಮಧ್ಯಾಹ್ನ ಇರುತ್ತೆ. ಹಾಗಾಗಿ ನೀವು ಆಚರಣೆ ಮಾಡುವಂಥದ್ದು 2ನೇ ತಾರೀಕು 3ನೇ ತಾರೀಕು ಮಾಡಿಕೊಂಡ್ರೂ ಪರವಾಗಿಲ್ಲ. ಇನ್ನು 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ. 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜೆ ಸಮಾಪ್ತಿ. ಹಾಗಾಗಿ 14ನೇ ತಾರೀಕಿಗೆ ಧನುರ್ಮಾಸ ಪೂಜೆ ಸಮಾಪ್ತಿ ಮಾಡುವಂಥದ್ದು. ಅನಂತರದಲ್ಲಿ 15ನೇ ತಾರೀಕಿಗೆ ಇದು ಉತ್ತರಾಯಣ ಪುಣ್ಯಕಾಲ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಉತ್ತರಾಯಣ ಪುಣ್ಯಕಾಲ ಬೇರೆ, ಸಂಕ್ರಾಂತಿ ಬೇರೆ, ಹೀಗೆ ಬೇರೆ ಬೇರೆ ಇರುತ್ತೆ. ಸಂಕ್ರಾಂತಿ ಅಂದರೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡುವಂಥದ್ದು ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ. ಆದರೆ ಉತ್ತರಾಯಣ ಪುಣ್ಯಕಾಲ ಆಳುವಂಥದ್ದು 15ನೇ ತಾರೀಕಿಗೆ ಹಗಲು 12:52 ಸಂಕ್ರಾಂತಿ ಹಬ್ಬ. ಹಾಗಾಗಿ ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು 15ನೇ ತಾರೀಕಿಗೆ ಮಾಡಿಕೊಳ್ಬೇಕು. 16ನೇ ತಾರೀಕಿಗೆ ಮಹಾಪ್ರದೋಷ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, ಹಾಗೆ 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ. ಇನ್ನು 20ನೇ ತಾರೀಕಿಗೆ ವಾಸವಿ ಜಯಂತಿಯೂ ಕೂಡ ಇದೆ. ವಾಸವಿ ಅಗ್ನಿಪ್ರವೇಶ ದಿವಸ ಅಂತ, ವಾಸವಿ ಜಯಂತಿ ಅಲ್ಲ, ಅಗ್ನಿಪ್ರವೇಶ ದಿವಸ. ಹಾಗೆ ಕುಂದ ಚತುರ್ಥಿ, ಹಾಗೆ ಕುಮಾರ ಷಷ್ಠಿ 24ನೇ ತಾರೀಕಿಗೆ, 25ಕ್ಕೆ ರಥ ಸಪ್ತಮಿ, 27ಕ್ಕೆ ಮಧ್ವನವಮಿ, 29ಕ್ಕೆ ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಮಹಾಪ್ರದೋಷ. ಈ ತಿಂಗಳಲ್ಲಿ ಒಂದು 3 ಬಹಳ ಉತ್ತಮವಾದಂಥ ದಿವಸ ನೋಡಿ. ಒಂದು 25ನೇ ತಾರೀಕು ರಥಸಪ್ತಮಿ ಇದೆ. ರಥಸಪ್ತಮಿಯಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗೆ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಇದೆ. ಈ ಒಂದು ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯಣ ಪುಣ್ಯಕಾಲ ಬಹಳ ಉತ್ತಮವಾದಂಥದ್ದು. ಇಂಥ ಒಂದು ಸಮಯದಲ್ಲಿ ನಾವು ಆದಷ್ಟು ಪುಣ್ಯತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವ ಮಾತ್ರದಿಂದ ನಮಗೆ ಬಹಳ ಪುಣ್ಯವೂ ಕೂಡ ವೃದ್ಧಿಯಾಗ್ತದೆ ಹೇಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ರಥಸಪ್ತಮಿ ಮರೆಯಬೇಡಿ. ಏನಾದರೂ ಒಂದು ನೂತನವಾದಂಥ ಕೆಲಸಗಳನ್ನು 25ನೇ ತಾರೀಕು ಜನವರಿಗೆ ಆರಂಭ ಮಾಡಿ. ಹಾಗೆ ಅದರ ಜೊತೆಯಲ್ಲಿ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು ಅಥವಾ ತೀರ್ಥ ಸ್ನಾನ ಮಾಡುವಂತಹ ಅವಕಾಶಗಳು ಇದು 2 ಬಹಳ ಉತ್ತಮವಾದಂಥ ದಿವಸ. ಏನಾದರೂ ಪ್ಲ್ಯಾನ್ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ರಥಸಪ್ತಮಿ ದಿವಸ ಮಾಡಿ. ಯಾಕಂದರೆ 3:30 ಮುಹೂರ್ತ ಎಂಬುದಾಗಿ ಕರೀತಾರೆ. ವಿಶೇಷವಾಗಿ ನಮ್ಮಲ್ಲಿ ರಥಸಪ್ತಮಿ ಒಂದು, ಅಕ್ಷಯ ತೃತೀಯ ಒಂದು, ವಿಜಯದಶಮಿ, ಇದು 3ಕ್ಕೆ 3 ಮುಹೂರ್ತಗಳು. ವಿಶೇಷವಾಗಿ ನಮ್ಮಲ್ಲಿ ಈ ಮುಹೂರ್ತಗಳಿಗೆ ಬಹಳ ಮುಖ್ಯವಾಗಿ ಯಾವುದನ್ನು ಕೂಡ ನೋಡದೇ ಇದ್ದ ಹಾಗೆ ನೀವು ಆಚರಣೆ ಮಾಡಬಹುದು ಎಂಬುದಾಗಿ ಗ್ರಂಥಕರ್ತರೆಲ್ಲ ಬರೆದಿದ್ದಾರೆ. ಹಾಗಾಗಿ ಈ ಮುಹೂರ್ತಕ್ಕೆ ಹೆಚ್ಚಿನದಾದಂತಹ ಅವಕಾಶಗಳಿದೆ, ಅದನ್ನು ಬಿಡಬೇಡಿ ಅಂತೇಳಿ ಹೇಳ್ತಾ ಇನ್ನು ಏನಾಗಬಹುದು. ಯಾಕಂದರೆ ವೃಷಭ ರಾಶಿಯವರಿಗೆಲ್ಲ ಶುಭವಾದಂಥ ಫಲಗಳೇ ಇದೆ. ನೀವು ಸಂಕ್ರಾಂತಿ ಮುಗಿದ ತಕ್ಷಣವೇ ಸ್ವಲ್ಪ ಎಲ್ಲ ಸಿಹಿ ಸಿಗುವಂತಹ ಚಾನ್ಸಸ್ ಇದೆ. ಬೆಲ್ಲವೇ ಸ್ವಲ್ಪ ಜಾಸ್ತಿ ಆಗುವಾಗಿದೆ ಜೀವನದಲ್ಲಿ. ಎಲ್ಲ ಲಾಭದಾಯಕವಾದಂಥ ಅವಕಾಶಗಳು ಕೂಡ ನಿಮಗೆ ಸದ್ಯಕ್ಕೇನು 7.5 ಶನಿ ಇಲ್ಲ. ಈ ಸಮಯದಲ್ಲೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿವ್ರೆ. ಯಾಕಂದರೆ ನಿಮಗೆ ಮುಂದೆಲ್ಲ ಕಷ್ಟ ಬರಬಹುದು, ಸಮಸ್ಯೆಗಳು ಬರಬಹುದು. ಈಗೆಲ್ಲ ಸಮಯವು ನೀವು ಪಕ್ವವಾಗಿದೆ. ಇಂತಹ ಸಮಯದಲ್ಲಿ ಅವಕಾಶಗಳನ್ನು ಬಿಡಬೇಡಿ. ಯಾಕಂದರೆ ಸಮಯ ಆಳುವಂಥದ್ದು ಯಾವಾಗ ಉತ್ತಮವಾಗೇ ಇರುವುದಿಲ್ಲ ಮನುಷ್ಯನಿಗೆ. ಒಂದಂತಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಾಗೋದಿಲ್ಲ. ವಿದ್ಯಾಭ್ಯಾಸ ಅಥವಾ ತಿಳುವಳಿಕೆ ಇಲ್ಲದೇ ಇರುವಂತಹ ಜೀವನ ಹೋಗಿಬಿಡುತ್ತೆ. ಮಧ್ಯಮ ವಯಸ್ಸಲ್ಲಿ ಏನಾದರೂ ನಮ್ಮ ಟೈಮ್ ಸರಿ ಇಲ್ಲ,
ದಶಾಭುಕ್ತಿಗಳು ವ್ಯತ್ಯಾಸ ಆಗಿವೆ, ತೊಂದರೆ ಇದೆ ಅಂತಾದರೆ ಜೀವನ ಹೋಗಿಬಿಡುತ್ತೆ. ಇನ್ನು ವೃದ್ಧಾಪ್ಯ ಜೀವನದಲ್ಲಿ ಸಾಧನೆ ಹೇಳುವಂಥದ್ದಾಗೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ವೃಷಭ ರಾಶಿಯ ಯುವಕರು ಯಾರಿದ್ದೀರೋ ಅಥವಾ ಪ್ಲ್ಯಾನ್ ಮಾಡುವಂಥ ವ್ಯಕ್ತಿಗಳು ಯಾರಿದ್ದೀರೋ ಇಂಥವರೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಳ್ಳಿ. ಅವಕಾಶಗಳು ಬಹಳ ಚೆನ್ನಾಗಿದೆ, ನಿಮಗೆ ಪೂರಕವಾಗಿದೆ. ಯಾವಾಗೂ ಕೂಡ ನಮಗೆ ಅನುಕೂಲಕರವಾದಂಥ ಸಮಯ ಇದ್ದಾಗ ಎಲ್ಲ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಒಂದು ಬೆಳೆ ಹಾಕಬೇಕು ಅಂತಂದರೆ ವಾತಾವರಣಗಳು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನ ಜೀವನದಲ್ಲಿ ಸಮಯ ಹೇಳುವಂಥದ್ದು ಬಹಳ ಮುಖ್ಯ. ಉತ್ತಮವಾದಂಥ ಸಮಯ ಅದು ಕೆಲವೊಂದಷ್ಟು ಮಾತ್ರ ತಿಂಗಳುಗಳು, ಕೆಲವೊಂದಷ್ಟು ವರ್ಷಗಳು ಮಾತ್ರ ಸಿಗುತ್ತೆ ಮನುಷ್ಯನಿಗೆ. ವೃದ್ಧಾಪ್ಯದಲ್ಲೂ ಸಾಧನೆ ಮಾಡಲಿಕ್ಕಾಗಲ್ಲ, ಬಾಲಾವಸ್ಥೆಯಲ್ಲೂ ಕೂಡ ನಮಗೇನನ್ನು ಕೂಡ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಒಂದಷ್ಟು ಈಗೆಲ್ಲ ಒಳ್ಳೆ ರೀತಿಯಾದಂಥ ಅವಕಾಶಗಳಿದೆ. ನೋಡೋಣ ಫಸ್ಟ್ ಏನೇನು ಆಗಬಹುದು. ಒಂದನೇದಾಗಿ ಎರಡನೇ ರಾಶಿಯ ಗುರು ಅನ್ಕ ನಿಮಗೆ ಹೆಚ್ಚಿನದಾಗಿ ಕೈ ಬಿಡ್ತಾ ಇಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಬಹಳ ಚೆನ್ನಾಗಾಗುವಂಥದ್ದು. ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಎಲ್ಲೆಲ್ಲಿ ಕೈ ಹಾಕಿದಿರೋ ಅಲ್ಲೆಲ್ಲ ಒಂದು ಸಮಾಧಾನಗಳು ನಿಮಗೆ ಸಿಗುವಂತಹ ಚಾನ್ಸಸ್ ಆಗ್ತಾ ಇದೆ. ಯಾಕಂದರೆ ಗುರು ನಿಮ್ಮನ್ನು ಕೈ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಲಾಭದಾಯಕವಾದಂಥ ಅವಕಾಶಗಳು ಪುನಃ ಸಿಗ್ತಾ ಇದೆ. ನೀವೇನಾದರೂ ಈ ಸಮಯದಲ್ಲೂ ನಿಮಗೆ ಆರ್ಥಿಕವಾಗಿ ಬಲಿಷ್ಠವಾಗಲಿಲ್ಲ, ಒಂದೊಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ, ಅಥವಾ ನೀವು ಈಗೂ ಕೂಡ ಸಮಯವನ್ನು ಹಾಳು ಮಾಡಿಕೊಂಡ್ರಿ ಅಂತಾದರೆ ತುಂಬ ಪೆದ್ರಾಗ್ತೀರಿ, ದಡ್ಡರಾಗ್ತೀರಿ ನೀವು. ಹಾಗಾಗಿ ಈ ಸಮಯದಲ್ಲಿ ಹೆಚ್ಚಿನದಾದಂಥ ಸಮಯಕ್ಕೆ ಅವಕಾಶಗಳಿದೆ. ಅಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಭಾಗ್ಯಕ್ಕೆ ಗುರುವಿನ ದೃಷ್ಟಿಯೂ ಕೂಡ ಇದೆ. ಕುಟುಂಬ ಸ್ಥಾನವೂ ಕೂಡ ಹೆಚ್ಚಿನದಾಗಿ ಸರಿ ಹೋಗುವಂಥ ಸಾಧ್ಯತೆಗಳಿದೆ. ಏನಾದರೂ ಕಿರಿಕಿರಿ ಆಗ್ತದೆ, ಭೂಮಿಯಲ್ಲಿ ವ್ಯಾಜ್ಯಗಳು, ಕಿರಿಕಿರಿ, ಅಣ್ಣ ತಮ್ಮನ ಸಮಸ್ಯೆಗಳು, ಇಂಥದ್ದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳು. ನೋಡಿ, ಗುರು ಎರಡನೇ ರಾಶಿಯಲ್ಲಿ ಕೂತಿದ್ದಾನೆ. ಅದರ ಜೊತೆಯಲ್ಲಿ ಭಾಗ್ಯದಲ್ಲಿರುವಂಥ ರವಿ ಏನಾದರೂ ಕಾನೂನಿನ ತೊಡಕುಗಳೇನಾದರೂ ಸರಿ ಹೋಗುವಂಥದ್ದು, ಅಥವಾ ಕಾನೂನಿನ ಹಗ್ಗ ಜಗ್ಗಾಟಗಳಿಂದ ಸರಿ ಹೋಗುವಂಥ ಸಾಧ್ಯತೆಗಳು, ಅಥವಾ ಒಂದು ಜಮೀನಿದೆ, ಅಣ್ಣ ಅದನ್ನು ಮಾರಾಟ ಮಾಡೋದು ಬೇಡ ಅಂಥೇಳಿ ತಮ್ಮನಿಗೆ ಮಾರಾಟ ಮಾಡಬೇಕು ಅಂಥೇಳಿ ಇಂತಹ ಒಂದು ಪರಿಸ್ಥಿತಿಗಳಿದ್ದರೆ ಸರಿ ಹೋಗಲಿಕ್ಕೆ ಯಾವುದೋ ಒಂದು ಸ್ತ್ರೀಯರ ಮೂಲಕವಾಗಿ ಸರಿ ಹೋಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಇಬ್ಬರ ಜಾಗರ ಮೂರನೇ ಆದಾಯ ಹೇಳಿದಾಗೆ ಯಾರೋ ವ್ಯಕ್ತಿಗಳು ಬಂದು ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಕೌಟುಂಬಿಕವಾದಂತಹ ಅನುಕೂಲತೆಗಳು ಜಾಸ್ತಿ ಈ ತಿಂಗಳಲ್ಲಾಗಬಹುದು. ಮತ್ತು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾ ಇರಿ. ಈ ಕಡೆ ಶುಕ್ರ ಮತ್ತು ಕುಜನೂ ಕೂಡ ಭಾಗ್ಯದಲ್ಲಿ ಕೂತ್ಕೊಂಡು ಎರಡನೇ ರಾಶಿಯಲ್ಲಿ ಗುರು ಕೂತಿದ್ದಾನೆ. ಎಷ್ಟೋ ಜನ ನೋಡಿ ಕೃತಿಕಾ ನಕ್ಷತ್ರದವ್ರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಿ. ಈ ಸಮಯದಲ್ಲಿ ಮದುವೆ ವಿಷಯದಲ್ಲಿ ಪ್ರಯತ್ನವನ್ನು ಮಾಡಿ ಮದುವೆಯಲ್ಲಿ ಅನುಕೂಲ ಆಗುವಂಥದ್ದು, ಒಳ್ಳೆ ಥರದಲ್ಲಿ ಆಗುವಂಥದ್ದು, ಬದಲಾವಣೆ ಆಗುವಂತಹ ಪ್ರಯತ್ನಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ಮಂಗಲ ಕಾರ್ಯಗಳನ್ನು ನಡೆಯುವಂತಹ ಪ್ರಯತ್ನಗಳಿದ್ದಾವೆ. ಈ ಸಮಯ ಬಿಟ್ಟರೆ ಅಂದರೆ ಹೋಯಿತು, ಏನೂ ಮಾಡಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಕೆಲವೊಂದು ಸಮಯ ಅದಾಗದು ಬರ್ತಾ ಇರುತ್ತೆ, ನಾವು ಆ ಸಮಯ ಉಪಯೋಗಿಸ್ಕೊಳ್ಬೇಕು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳ ಅವಕಾಶ ಸಿಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮವರಿಂದ ಬಹಳ ಸಹಾಯ ಸಹಕಾರ ಆಗುತ್ತೆ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಕೂತಿದ್ದಾನಲ್ವ, ಎಲ್ಲರೂ ಕೈ ಬಿಟ್ಟರೂ ಕೂಡ ಆ ಭಗವಂತ ಗುರು ಕೈ ಬಿಡುವುದಿಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಕುಟುಂಬದ ವರ್ಗದವರು, ಅಣ್ಣ ತಮ್ಮ ಅಕ್ಕ ತಂಗಿ, ಹೀಗೆ ಇಂತಹ ವ್ಯಕ್ತಿಗಳು ನಿಮಗೆ ಈ ತಿಂಗಳಲ್ಲಿ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ನಿಮಗೆ ರಾಜಬಲ ಬಂದ ಹಾಗಾಗ್ತದೆ. ರಾಜಬಲ ಅಂತಂದರೆ ನಿಮಗೆ ಬಹಳಷ್ಟು ಶಕ್ತಿಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಇನ್ನು ದಶಮ ಸ್ಥಾನದಲ್ಲಿರುವಂತಹ ರಾಹು ಏನು ಮಾಡ್ತಾನೆ, ಉದ್ಯೋಗದಲ್ಲಿ ನಿಮಗೆ ಕೊಡ್ತಾ ಇದ್ದಾನೆ. ನೀವೇನೋ ಸ್ವಲ್ಪ ಯೋಚನೆ ಮಾಡ್ತಾ ಹೆದರಿಕೆ ಮಾಡಿಕೊಳ್ತಾ ಇದ್ದೀರಿ. ಧೈರ್ಯದಿಂದ ಮುನ್ನುಗ್ಗಿದಾಗ ಮಾತ್ರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಧ್ಯವಾಗುತ್ತೆ. ಭಾಗ್ಯದಲ್ಲಿರುವಂಥ ಎಲ್ಲ ನಾನು ಹೇಳುವಂಥ ಫಲಗಳು ಸಾಮಾನ್ಯವಾಗಿ 15ನೇ ತಾರೀಕು ಅನಂತರ ಅಂತಲೇ ಅಂದ್ಕೊಳ್ಳಿ. ಸಂಕ್ರಾಂತಿ ಮುಗಿದ ಅನಂತರ ಅಂತಲೇ. ಯಾಕಂದರೆ ಮುಂಚೆ ಸ್ವಲ್ಪ ಕಷ್ಟವೇ, ಮುಂಚೆ ಎಲ್ಲ ಅಷ್ಟಮದಲ್ಲಿದ್ದು ಬಿಡ್ತಾರೆ. ಅವನು 14, 15ನೇ ತಾರೀಕು ಅನಂತರ ಸಂಕ್ರಾಂತಿ ಅನಂತರದಲ್ಲೆಲ್ಲ ಭಾಗ್ಯಕ್ಕೆ ಹೋಗ್ತಾರೆ ಗ್ರಹಗಳು. ಹಾಗಾಗಿ ಅದರ ಪೂರ್ವದಲ್ಲಿ ನಿಮ್ಮ ಪ್ಲ್ಯಾನ್ಗಳಾಗಬಹುದಷ್ಟೇ. ಆ ಪ್ಲ್ಯಾನ್ ಸಕ್ಸಸ್ಫುಲ್ 100% ಆಗ್ತದೆ ಹೇಳೋದಕ್ಕಿಂತ ಅಲ್ಪ ಸ್ವಲ್ಪ ಪ್ಲ್ಯಾನ್ಗಳು ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ರವಿಯಿಂದ ಗೌರ್ಮೆಂಟಿನ ಅನುಕೂಲತೆಗಳು, ಗೌರ್ಮೆಂಟಲ್ಲಿ ಏನಾದರೂ ಈ ತಿಂಗಳಲ್ಲಿ ಒಂದು ಬಿಲ್ ಪಾಸ್ ಆಗಬೇಕು, ಅಥವಾ ಏನಾದರೂ ಅನುಕೂಲ ಆಗಬೇಕು, ಅಥವಾ ಎಲ್ಲ ಒಂದು ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ಒಂದು ಅನುಕೂಲ ಆಗಬೇಕು, ಅಥವಾ ಈಗನಕ ಬಿಟ್ಟಿದ್ದಾರಲ್ಲ ಈ ಖಾತೆಯೋ ಅದೋ ಇದೋ ಕಾನೂನಿಂದು 106 ಕೆಲಸ ಕಾರ್ಯಗಳು ಇದ್ದರೆ ಸಂಕ್ರಾಂತಿ ಅನಂತರದ್ದು ದಿಢೀರ್ನೇ ಬದಲಾವಣೆ ಆಗುವಂಥ ಸಾಧ್ಯತೆಗಳು. 15 ದಿವಸ ತಿಂಗಳು ಆಗದೇ ಇರುವಂಥ ಕೆಲಸ ಪಟ್ ಅಂತ ಕೆಲಸ ಆಗಿಬಿಡುತ್ತೆ. ಅಂದ್ಕೊಳ್ತೀರಿ ಇಷ್ಟೆಲ್ಲ ನನಗೆ ಕೆಲಸ ಆಗತ್ತಾ, ಅಥವಾ ಲಾಭ ಸಿಗತ್ತಾ, ನನಗೆ ಅನುಕೂಲ ಆಗುತ್ತಾ ಅಂತ ಅಂದ್ಕೊಳ್ತಾ ಇರ್ತೀರಿ. ಅಂದುಕೊಂಡ ಕ್ಷಣದಲ್ಲಿ ಕೆಲಸಗಳು ಕೂಡ ಆಗುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಎರಡನೇದಾಗಿ ಬುಧ ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಶುಭವಾದಂಥ ಅವಕಾಶಗಳು. ಯಾಕೋ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾ ಇರ್ತೀರಿ, ಸಮಸ್ಯೆಗಳಾಗ್ತಾ ಇರುತ್ತೆ, ತಲೆ ಹೋಗ್ತಾ ಇರೋದಿಲ್ಲ ವಿದ್ಯೆ ಹೇಳುವಂಥದ್ದು, ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ರಿ, ಆ ಪ್ಲ್ಯಾನು ಕೂಡ ಸರಿಯಾಗಿ ನಿಮಗೆ ಅನುಕೂಲಕರವಾದಂಥ ಅವಕಾಶಗಳಿಗೆ ಹೋಗ್ತಾ ಇರೋದಿಲ್ಲ. ಆ ಪ್ಲ್ಯಾನೆಲ್ಲ ಸ್ವಲ್ಪ ಸಕ್ಸಸ್ಫುಲ್ ಆಗುವಂಥದ್ದು, ಪ್ಲ್ಯಾನೆಲ್ಲ ಅನುಕೂಲ ಆಗುವಂಥದ್ದು. ಯಾಕಂದರೆ ಎಕ್ಸಾಮ್ ಬಂದಿದೆ, ವಿದ್ಯಾರ್ಥಿಗಳು ಈಗ ಟೆನ್ಷನ್ ಶುರುವಾಗ್ತಾ ಇದೆ. ಜನವರಿ ತಿಂಗಳಿಂದ, ಜನವರಿ, ಫೆಬ್ರವರಿ, ಮಾರ್ಚು ಏನಪ್ಪ ಅಂಥೇಳಿ. ಹಾಗಾಗಿ ಹಿಂದಿನ ವರ್ಷದಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ರಿ, ಗಾಬರಿ ಬೀಳಬೇಕಾಗಿರಲಿಲ್ಲ. ಹಾಗಾಗಿ ಕಾಲೋ ಗಚ್ಚತಿ ಧೀಮತಾಮ್ ಅಂತಂದ್ರೆ ವಿದ್ಯಾರ್ಥಿಗಳು ಫಸ್ಟೇ ಶುರು ಮಾಡ್ಕೊಳ್ಬೇಕು.
6 ತಿಂಗಳ ಮುಂಚಿತವಾಗೇ ನಾವು ಸಿದ್ಧತೆ ತಯಾರಿ ಮಾಡಿಕೊಳ್ಬೇಕು. ಯಾವಾಗ ಮನುಷ್ಯನ ಜೀವನದಲ್ಲಿ ಪೂರ್ವ ಸಿದ್ಧತೆ ಇರುತ್ತೋ ಅದು ಅಷ್ಟೊಂದು ಉತ್ತಮವಾದಂಥ ಫಲ ಸಿಗುತ್ತೆ. ವಿದ್ಯೆ, ಜೀವನ, ಕುಟುಂಬ, ಸಂಸಾರ ಎಲ್ಲದಲ್ಲೂ ಕೂಡ ಅಷ್ಟೇ. ನಾವು ಮುಂಚೆ ಪ್ಲ್ಯಾನ್ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಎಲ್ಲವೂ ಕೂಡ ಕೆಟ್ಟು ಹೋಗಿಬಿಡ್ತದೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಇವಾಗಾದರೂ ಕಾಲ ಮಿಂಚಿಲ್ಲ, ಇವಾಗೂ ಜನವರಿ ತಿಂಗಳಲ್ಲಿ ಸಮಯ ಹಾಳು ಮಾಡಿಕೊಳ್ಳದೆ ಇದ್ದ ಹಾಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಓದಬೇಕು, ಎಷ್ಟು ಸಮಯ ಹಾಕಬೇಕು ಅಂಥೇಳಿ ಇನ್ನೂ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಬುಧ ಭಾಗ್ಯದಲ್ಲಿದ್ದಾನೆ, ರವಿ ಜೊತೆಗಿದ್ದಾನೆ, ನಿಮಗೆ ಚುರುಕಾದಂಥ ಬುದ್ಧಿ ಬರ್ತಾ ಇದೆ. ಎಷ್ಟೋ ಸಲ ಆಲಸ್ಯತನವೇ ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಆದರೆ ಬುದ್ಧಿ ಚುರುಕಾಗಿ ಬರ್ತಾ ಇದೆ, ವಿದ್ಯಾರ್ಥಿಗಳಿಗೆ ಓದಬೇಕು ಅನ್ನುವಂಥ ಹಠವೂ ಬರ್ತಾ ಇದೆ. ಪಕ್ಕದವರು ಅಥವಾ ಸ್ಕೂಲಲ್ಲೋ ಕಾಲೇಜಲ್ಲೋ ಮತ್ತೊಬ್ಬರು ರ್ಯಾಂಕ್ ತಗೊಳ್ತಾ ಇದ್ದಾರೆ, ಮುಂದೆ ನಿಮಗೆ ಅಂತ ತಲೆ ಬಿಸಿ ಆಗ್ತಾ ಇದೆ, ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ. ನಿಮ್ಮ ಸಮಯ ಚೆನ್ನಾಗಿದೆ, ನೀವು ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕಿ, ಸಮಯವನ್ನು ಹಾಕಿ. ಯಾವ ವ್ಯಕ್ತಿಗಳು ಯಾವ ವಿಷಯದಲ್ಲಿ ಪುನಃ ಪುನಃ ಪ್ರಯತ್ನ ಮಾಡ್ತಾರೋ ಆ ಪುನಃ ಪುನಃ ಪ್ರಯತ್ನವೇ ಜಾಸ್ತಿಯಾದಂಥ ವ್ಯಕ್ತಿಯನ್ನು ಅಭಿವೃದ್ಧಿ ಕಡೆ ಹೋಗುತ್ತೆ. ಅದು ಕರ್ಕೊಂಡು ಹೋಗುತ್ತದೆ. ನೀವು ಬೇಡ ಅಂತಂದರು ಪುನಃ ಪುನಃ ಅದನ್ನೇ ಮರಳಿ ಯತ್ನ ಮಾಡು ಅಂತೇಳಿ ಹೇಳಿದ್ರಲ್ವ ತಿಳಿದವರು. ಹಾಗಾಗಿ ಮರಳಿ ಯತ್ನ ಮಾಡು ಹೇಳುವಂಥದ್ದನ್ನು ವಿದ್ಯಾರ್ಥಿಗಳು ಜಾಸ್ತಿ ಗಮನಿಸ್ಕೊಳ್ಬೇಕು. ಶುಕ್ರನೂ ಕೂಡ 12ನೇ ತಾರೀಕು ಅನಂತರದಲ್ಲಿ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಹಾಗಾಗಿ ರಾಷ್ಟ್ರಾಧಿಪತಿ ಶುಕ್ರ ಕಲೆ, ಸಾಹಿತ್ಯ, ಸಂಗೀತ ಅಥವಾ ನಿರ್ದೇಶಕರು, ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳು, ಇವರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಸಂಕ್ರಾಂತಿ ಅನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಟ್ರಿ ಹೊಡಿತದೆ, ಅಥವಾ ಎಲ್ಲೋ ಒಂದು ಕಡೆಗೆ ಸಣ್ಣದಾಗಿ ಒಂದು ಫೋನ್ ಮೂಲಕವಾಗಿ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಬರುವಂಥ ಸಾಧ್ಯತೆಗಳಿದ್ದಾವೆ. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಕೃಷಿಕರಿಗೂ ಕೂಡ ಹೇಳಬಹುದು, ಶನಿ ಏಕಾದಶದಲ್ಲಿದ್ದಾನೆ. ಹಾಗಾಗಿ ಕೃಷಿಕರು ಕೂಡ ಬೇಜಾರು ಮಾಡ್ಕೊಳ್ಳೋದು ಬೇಡ, ಚಿಂತೆ ಮಾಡ್ಕೊಳ್ಳೋದು ಬೇಡ. ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಒಳ್ಳೆಯ ರೀತಿಯಾದಂಥ ನೀವು ಬೆಳೆದಿರುವಂತಹ ಹಣ್ಣು ತರಕಾರಿ ವ್ಯವಸ್ಥೆಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮನಸ್ಸೆಲ್ಲ ತಲೆ ಕೆಟ್ಟು ಹೋಗಿಬಿಡುತ್ತೆ. ಕೃಷಿಕರು ಅಂದ ತಕ್ಷಣವೇ ನಾವು ಇಡೀ ದಿವಸ ಕೆಲಸ ಮಾಡ್ತಾ ಇರ್ತೇವೆ, ಏನಪ್ಪ ಜೀವನದಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ಪ್ಲ್ಯಾನನ್ನು ಮಾಡಿ, ನೀವು ಸರಿಯಾದಂಥ ಯೋಚನೆಯನ್ನು ಮಾಡಿ, ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಕಾಲಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡಿ. ಆಧುನಿಕವಾದಂಥ ಪ್ರಯತ್ನವನ್ನು, ಸಮಯವನ್ನು ಉಳಿಸ್ಕೊಂಡು ಹೇಗೆ ಮಾಡಿದ್ರೆ ಲಾಭಾಂಶ ಆಗುತ್ತೆ, ಹೇಗೆ ಮಾಡಿದ್ರೆ ನನಗೆ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ತಿಳ್ಕೊಂಡು ಯೋಚನೆ ಮಾಡಿ ಅದರ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಸುಮ್ಮನೆ ಮಾಡಿದರೆ ಏನೂ ಪ್ರಯೋಜನ ಆಗುವುದಿಲ್ಲ ಜೀವನದಲ್ಲಿ. ಒಂದು ಹಂತಕ್ಕೆ ಸತತವಾದಂತಹ ಪ್ರಯತ್ನವನ್ನು ಮರಳಿ ಮರಳಿ ಮಾಡ್ತಾ ಇದ್ದಾಗ ಮಾತ್ರ ಅದು ಅನುಕೂಲತೆಗಳನ್ನು ಕೊಡುತ್ತದೆ. ಇನ್ನು ದಶಮದಲ್ಲಿರುವಂತಹ ರಾಹು ನೋಡಿ, ಉದ್ಯೋಗದಲ್ಲಿ ವಿದೇಶದಲ್ಲಿ ಕೆಲಸ ಸಿಗುವಂಥದ್ದು, ಉದ್ಯೋಗ ಕಳ್ಕೊಂಡಂಥವರಿಗೆ ಈ ರಾಶಿಯವರು ಸ್ವಲ್ಪ ಉದ್ಯೋಗವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಬಹಳ ಜನ ನೋಡ್ತಾ ಇರ್ತೇನೆ, ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ, ಆದರೆ ಕೆಲಸ ಕಳ್ಕೊಳ್ತೀರಿ. ತತ್ಕ್ಷಣದಲ್ಲಿ ಕೆಲಸ ಕಳ್ಕೊಳ್ಳೋದು, ವ್ಯತ್ಯಾಸ ಆಗೋದು, ಚಿಂತೆ ಆಗೋದು, ಹೀಗೆಲ್ಲ ಆಗ್ತದೆ. ಯಾಕಂದರೆ ಮನುಷ್ಯ ಜೀವನ ಹೇಗೆ ಅಂತಂದರೆ ಕೆಲಸ ಆಳುವಂಥದ್ದು ಒಂದು ಚಿಂತೆ ಆಗ್ತದೆ. ಹಾಗೆ ಬಿಸ್ನೆಸ್ಸು ಕೂಡ ಮಾಡಬಹುದು. ನಿಮ್ಮ ಜಾತಕದಲ್ಲಿ ಪೂರಕವಾದಂಥ ಸಮಯ ಇದ್ದರೆ ಬಿಸ್ನೆಸ್ಸನ್ನು ಕೂಡ ಮಾಡಬಹುದು. ನಾವೇ 4 ಜನಕ್ಕೆ ಸೃಷ್ಟಿ ಮಾಡಿ ಕೆಲಸವನ್ನು ಕೂಡ ಕೊಡಬಹುದು. ಮನುಷ್ಯನ ಹೇಗೆ ಅಂತಂದರೆ ಅವನ ಪ್ಲ್ಯಾನು, ಅವನ ಯೋಚನೆ ಸರಿಯಾಗಿದ್ದರೆ 10 ಜನ 100 ಜನಕ್ಕೆ ಕೆಲಸ ಕಾರ್ಯಗಳನ್ನು ಕೊಡಬಹುದು. ನಾವು ಅಂದ್ಕೊಳ್ತೇವೆ ಜೀವನದಲ್ಲಿ ಯಾವುದೂ ಅನುಕೂಲ ಆಗುವುದಿಲ್ಲ ಅಂಥೇಳಿ. ಆ ದೈವಾನುಗ್ರಹ ಹೇಳುವಂಥದ್ದು ಬಂದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು ಸ್ವಲ್ಪ ಹಿರಿಯರು, ತಂದೆ ತಾಯಿ, ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. 4-5 ವಿಷಯದಲ್ಲಿ, ಒಂದು ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ತಂದೆ ತಾಯಿಯವರು ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. 3ನೇದಾಗಿ ನೀವು ಸತತ ಪ್ರಯತ್ನ ಮಾಡ್ತಾ ಇದ್ದೀರಿ, ಪ್ರಯತ್ನ ಸಫಲವಾಗ್ತಾ ಇಲ್ಲ ಅಂತಂದರೆ ಕಾರಣ ಏನು, ಭಾಳ ಮುಖ್ಯವಾಗಿ ಗಮನಿಸಬೇಕು. ಕಾರಣ ಏನು? ನೀವು ಪ್ರಯತ್ನ ಸಾಕಾಗಿಲ್ಲ ಅಂತ ಅಂದ್ಕೊಳ್ಬೇಕೇ ಬಿಟ್ಟರೆ ಬೇರೆ ಏನೂ ಅಂದ್ಕೊಳ್ಳುವಾಗಿಲ್ಲ. ಜೀವನದಲ್ಲಿ ಕೆಲವೊಂದು ಸಲ ನಮಗೆ ಸಫಲವಾಗಲಿಲ್ಲ, ಗೆಲ್ಲಿಲ್ಲ, ಹಾಗಾಯಿತು ಹೀಗಾಯಿತು ಅಂತಂದರೆ ನಮ್ಮ ಪ್ರಯತ್ನ ಸರಿಯಾಗಲಿಲ್ಲ ಅಂತ ಅಂದ್ಕೊಳ್ಬೇಕೇ ಬಿಟ್ಟರೆ ಆ ಕೆಲಸ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ಬಾರ್ದು. ಜೀವನದಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಸಾಧನೆ ಮಾಡುವಂಥ ವ್ಯಕ್ತಿಗಳಿಗೆ ಸಾಧ್ಯವಾಗಿಯೇ ಆಗ್ತದೆ. ನೋಡಿ, ಇವತ್ತಿನ ದಿವಸ ಎಷ್ಟು ದೊಡ್ಡ ದೊಡ್ಡ ಕಂಪನಿ ಕಟ್ಟದಂತಹ ವ್ಯಕ್ತಿಗಳು ನಮ್ಮಂಥ ಸಾಮಾನ್ಯವಾದಂಥ ವ್ಯಕ್ತಿಗಳೇ ಅಲ್ಲವೇ? ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಂಪನಿ ಕಟ್ಟಿದ್ದಾರೆ, 100 ಜನ, 1000 ಜನ, ಲಕ್ಷಾಂತರ ಜನ ಕೆಲಸ ಮಾಡುವಂಥ ಕಂಪನಿಯನ್ನು. ಹಾಗಾಗಿ ಅದೃಷ್ಟ ಹೇಳುವಂಥದ್ದು ಮನುಷ್ಯನ ಪ್ರಯತ್ನವೂ ಇದ್ದಾಗ ಮಾತ್ರ ಅದೃಷ್ಟ ಸಿಗುತ್ತೆ. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಶಾಸ್ತ್ರಕಾರರು ಹೇಳಿದ್ರು. ನಾವು ಮನುಷ್ಯನ ಪ್ರಯತ್ನ ಮಾಡದೇ ಇದ್ದ ಹಾಗೆ ಯಾವ ಕೆಲಸವೂ ಕೂಡ ಸಫಲವಾಗುವುದಿಲ್ಲ. ಮನುಷ್ಯನ ಪ್ರಯತ್ನ ಮಾಡಿದಾಗ ದೈವಾನುಗ್ರಹ ಹೇಳುವಂಥದ್ದು ಸಿಗುತ್ತದೆ. ಗ್ರಹಗಳು ನಿಮಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಕೊಡ್ತಾರೆ, ಆದರೆ ಹೋಗಬೇಕಾದಂಥ ವ್ಯಕ್ತಿಗಳೇ ನೀವೇ. ನೀವು ಡಾಕ್ಟರ್ ಹತ್ರ ಹೋದ್ರೆಲ್ಲ ಔಷಧಿ ಬರ್ಕೊಡ್ತಾ, ಇದು ತಗೋಪ, ಇದು ಮಾಡಪ್ಪ, ಒಂದ್ಸಲ ನೋಡೋಣ ಅಂಥೇಳಿ ತೆಗೆದುಕೊಳ್ಬೇಕಾದವರು, ಪಥ್ಯ ಮಾಡಬೇಕಾದಂಥವರು, ವಿಶ್ರಾಂತಿ ಮಾಡಬೇಕಾದಂಥವರು, ನಿಮ್ಮ ಮನಸ್ಸಿಗೆ ಕಡಿಮೆ ಆಗ್ತದೆ ಅಂದ್ಕೊಳ್ಬೇಕಾದಂಥ ವ್ಯಕ್ತಿಗಳು ನಾವೇ ಅಲ್ವಾ? ಹಾಗಾಗಿ ನಾವು ಅದನ್ನು ಮರಳಿ ಯತ್ನ ಮಾಡಿ ಸತತವಾದಂಥ ಪ್ರಯತ್ನವನ್ನು ಮಾಡಬೇಕು.
ಒಟ್ಟಿನಲ್ಲಿ ಹೆಚ್ಚಿನದಾದಂಥ ಅವಕಾಶಗಳಿದೆ ಅಂತ ಚಿಂತೆ ಮಾಡುವಂಥದ್ದು ಬೇಡ. ಈ ಒಂದು ರಾಶಿಯವರಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನಕ ಜನವರಿ ತಿಂಗಳಲ್ಲಿದೆ. 12 ತಿಂಗಳಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ, ಕಳ್ಕೊಳ್ಬೇಡಿ. ಯಾಕಂದರೆ ಈಗ ನಿಮ್ಮ ಸದ್ಯಕ್ಕೆಲ್ಲ ಗ್ರಹಸ್ಥಿತಿ ಚೆನ್ನಾಗಿದೆ, ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ, ಈ ತಿಂಗಳಲ್ಲಿ 15ನೇ ತಾರೀಕು ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಇದೆ. ಆ ದಿವಸ ಏನಾದರೂ ಕೂಡ ಕೃತಿಕಾ ನಕ್ಷತ್ರದವರು ಸಾಧ್ಯವಾದರೆ ಎಲ್ಲೆಲ್ಲಿ ಅನ್ನದಾನ ಮಾಡ್ತಾರೆ ಅಂತಹ ಜಾಗಕ್ಕೆ ಹೋಗಿ ಅನ್ನದಾನ ಮಾಡಿಸಿ, ಅಥವಾ ನೀವು ಸ್ನಾನಾದಿಗಳನ್ನು ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ನಾನವನ್ನು, ಪೂಜೆಯನ್ನು, ಅನುಷ್ಠಾನವನ್ನು ಮಾಡಿ. ಬಿಡದೇ ಇದ್ದ ಹಾಗೆ ಉತ್ತರಾಯಣ ಪುಣ್ಯಕಾಲ ಸಿಗುವಂಥದ್ದೇ ಜೀವನದಲ್ಲಿ ಬಹಳ ವಿರಳ. ಅದಕ್ಕೆ ಸಂಕ್ರಾಂತಿಗೋಸ್ಕರ ಕಾಯ್ತಾ ಇದ್ರಂತೆ, ಅಥವಾ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾಯ್ತಾ ಇದ್ರಂತೆ. ಇದು ಬಹಳ ಮುಖ್ಯವಾಗಿ ಮಹಾಭಾರತದ ಕಥೆಯಲ್ಲೆಲ್ಲ ಬರುತ್ತದೆ. ಹಾಗಾಗಿ ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇದ್ರಂತೆ. ಹಾಗಾಗಿ ನಮಗೆ ಜೀವನದಲ್ಲಿ ಸಾಕಷ್ಟು ಉತ್ತರಾಯಣ ಪುಣ್ಯಕಾಲ ಕಳೆದು ಹೋಗಿದೆ. ಆದರೆ ಈ ಸಮಯದಲ್ಲಿ ಆದರೂ ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೆ 25ನೇ ತಾರೀಕಿಗೆ ನೋಡಿ ರಥಸಪ್ತಮಿ ಇದೆ, ಭಾನುವಾರ ದಿವಸ. ಆ ದಿವಸ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ, ನೂತನವಾದಂಥ ಕೆಲಸ ಕಾರ್ಯಗಳನ್ನು ಶುರು ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರದ ರಥಸಪ್ತಮಿ ದಿವಸ ಸೂರ್ಯ ನಮಸ್ಕಾರ ಮಾಡಿ. ಆದಿತ್ಯ ಹೃದಯ ಅಂತಿದೆ, ಅದನ್ನು ಹೇಳಿ ತಪ್ಪದೇ ಇದ್ದಾಗ. ಆದಿತ್ಯ ಹೃದಯ ಸ್ತೋತ್ರಂ ಸರ್ವಶತ್ರು ವಿನಾಶನಂ ಅಂತ. ಹಾಗಾಗಿ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಜಾ ಸ್ಥಿತಂ ಎಂಬುದಾಗಿ ಆರಂಭವಾಗ್ತದೆ ಆದಿತ್ಯ ಹೃದಯ. ಅದನ್ನು ಹೇಳಿ, ಓದಿ, ಪಠನೆ ಮಾಡಿ, ಅಥವಾ ನಿಮಗೆ ಗೊತ್ತಾಗಿಲ್ಲ ಯೂಟ್ಯೂಬಲ್ಲೇ ಅದನ್ನು ಕೇಳಿಸ್ಕೊಳ್ಳಿ, ಅದನ್ನಾದರೂ ಮಾಡಿ. ಯಾವುದೋ ಒಂದು ಒಟ್ಟಿನಲ್ಲಿ ಅದನ್ನು ಮಂತ್ರಗಳನ್ನು ನಾವು ಕೇಳ್ತಾ ಇರಬೇಕು. ಆದಷ್ಟು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳುವಂಥದ್ದು ಒಳ್ಳೆಯದು. ಪುರಾಣ ಶ್ಲೋಕಗಳು ಎಲ್ಲರೂ ಕೂಡ ಹೇಳಬಹುದು. ಹಾಗಾಗಿ ಆ ಪುರಾಣ ಶ್ಲೋಕಗಳನ್ನು ಅವಕಾಶ ಇದ್ದಾಗ ನಾವೆಲ್ಲ ಕೇಳಬೇಕು, ಹೇಳಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಆದಷ್ಟು ಸ್ಪಷ್ಟವಾಗಿ ಒಬ್ಬರ ಹತ್ರ ಹೇಳಿಸ್ಕೊಂಡ್ರೆ ಬಹಳ ಉತ್ತಮ. ಇವತ್ತು ತನಕ ಆನ್ಲೈನ್ ಕ್ಲಾಸ್ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಲ ತಿಳಿದವರ ಹತ್ರ ಸ್ಪಷ್ಟವಾಗಿ ಅದನ್ನು ಓದಿ, ಯಾವುದೇ ಶ್ಲೋಕಗಳು, ಸಂಸ್ಕೃತ ಅಕ್ಷರಗಳನ್ನು ಸ್ಪಷ್ಟವಾಗಿ ಓದಬೇಕು, ಅದು ತಪ್ಪಾಗಬಾರ್ದು. ಹಾಗಾಗಿ ಇನ್ನೊಬ್ಬರ ಹತ್ರ ಓದಿದಾಗ ಬಹಳ ಒಳ್ಳೆಯದು. ಇಂಟರ್ನೆಟ್ಟು, ಗೂಗಲು ಬೇರೆ ಬೇರೆ ಕಡೆಗೆ ಸಿಗುತ್ತದೆ. ಆದರೂ ಗುರುಮುಖೇನವಾಗಿ ಒಂದು ಗುರಿ ಎರಡನೇ ಎಲ್ಲದಕ್ಕೂ ಕೂಡ ಇಟ್ಕೊಳ್ಬೇಕು ಜೀವನದಲ್ಲಿ. ನಮಗೆ ಗೊತ್ತಿರುತ್ತೆ, ಯಾಕಂದರೆ ಇವತ್ತು ಗೂಗಲಿಗೂ ಸರ್ಚ್ ಮಾಡಿದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಆದರೆ ಒಬ್ಬರ ಹತ್ರ ಓದಿದಾಗ ಅವರು ಉಚ್ಚಾರ ಮಾಡುವಂಥ ಕ್ರಮವನ್ನು, ಸ್ಪಷ್ಟವಾದಂಥ ಹೇಳುವಂಥ ಕ್ರಮಗಳನ್ನು ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಪರಂಪರಾ ಕ್ರಮ ಅಂತ ಹೇಳ್ತಾರೆ. ಅದನ್ನು ಆದಷ್ಟು ತಪ್ಪದೇ ಇದ್ದಾಗ ಎಲ್ಲದಕ್ಕೂ ಕೂಡ ಅನುಸಂಧಾನ ಮಾಡಿಕೊಳ್ಳಿ, ಅದು ಬಹಳ ಒಳ್ಳೆಯದು. ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ನಿಮಗೆ ಬಹಳ ಪುಣ್ಯವಂತರು ನೀವು, ಮೃಗಶಿರ ನಕ್ಷತ್ರದವರು. ನಿಮಗೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಹಾಗಾಗಿ ಇನ್ನೂ ಪ್ರಯತ್ನ ಆಗಲಿ ಅಂತೇಳಿ ಉತ್ತರಾಯಣ ಪುಣ್ಯಕಾಲ ದಿವಸ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಿ. ಯಾರಿಗಾದರೂ ಕೂಡ ಸಪಾತ್ರರಿಗೆ, ಅನುಕೂಲ ಇರುವಂಥ ವ್ಯಕ್ತಿಗಳಿಗೆ. ಏನು ಅನುಕೂಲ ಇರುವಂಥ ವ್ಯಕ್ತಿಗಳು ಅಂದ್ರೇನು? ಅವರ ಆ ದಾನವನ್ನು ತೆಗೆದುಕೊಂಡು ಉಪಯೋಗಿಸುವಂಥ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಆ ದಾನವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಿಗೂ ಕೂಡ ಶಕ್ತಿ ಇರಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಅನುಷ್ಠಾನ, ತಪಸ್ಸು, ಮಹಾತ್ಮರು ಅಥವಾ ಅನ್ನದಾನ ಮಾಡುವಂಥ ಕ್ಷೇತ್ರ, ಇಂತಹದ್ದಕ್ಕೆ ಹೋಗಿ ದಾನವನ್ನು ಕೊಡಬೇಕು. ಅಪಾತ್ರರಿಗೆ ದಾನವನ್ನು ಮಾಡಬಾರದು. ಹಾಗಾಗಿ ನೀವು ಏನಾಗುತ್ತೋ ಅಷ್ಟು ಸತ್ಪಾತ್ರರಿಗೆ ದಾನವನ್ನು ಮಾಡಿ. ತನ್ಮೂಲಕವಾಗಿ ಸಂಕ್ರಾಂತಿಯ ಪುಣ್ಯಕಾಲವು ಕೂಡ ಪುಣ್ಯವನ್ನು ವೃದ್ಧಿ ಮಾಡಲಿ. ವೃಷಭ ರಾಶಿಗೆ ಎಲ್ಲ ಒಂದು ಉತ್ತಮವಾದಂಥ ಅವಕಾಶಗಳಿದೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿರುವಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.